ಮೈಸೂರಿನ ಜಲಸಾಹಸ ಕ್ರೀಡೆಯ ಝಲಕ್, ಧಾರ್ಮಿಕ ಸ್ಥಳದಲ್ಲಿ ನಮ್ಮ ಪಯಣ, ನವ ದುರ್ಗಿಯರ ದರ್ಶನ. ಇದುವೇ ಈ ಹೊತ್ತಿನ ವಿಶೇಷ ವಿಜಯ ವೈಭವ. ನಾನು ದಿವ್ಯಶ್ರೀ. ಮೈಸೂರು ದಸರಾದಲ್ಲಿ ಏನುಂಟು ಏನಿಲ್ಲ. ಒಂದ್ ಕಡೆ ಖಾಸಗಿ ದರ್ಬಾರ್ ವೈಭವ, ಮತ್ತೊಂದ್ ಕಡೆ ಧಾರ್ಮಿಕ ಪೂಜೆ ಪುನಸ್ಕಾರ. ವಾರವಿಡೀ ಸುತ್ತಿದ್ರೂ ಮುಗಿಯದ ಪ್ರೇಕ್ಷಣೀಯ ಸ್ಥಳಗಳು. ಇನ್ನು ಸಾಹಸ ಪ್ರವೃತ್ತಿ ಇಷ್ಟಪಡುವವರಿಗೆ ಸಾಹಸ ಕ್ರೀಡೆಗಳ ರೋಮಾಂಚಕ ಅನುಭವ. ಮೈಸೂರಿನ ವರುಣ ಕೆರೆಯಲ್ಲಿ ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆಯಿಂದ ಆಯೋಜನೆಗೊಂಡಿರುವ ಜಲ ಸಾಹಸ ಕ್ರೀಡೆ ಬಗ್ಗೆ ಹೇಳೋದಕ್ಕಿಂತ ನೋಡೋಣ ಬನ್ನಿ. ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆ ವತಿಯಿಂದ ಜನರಲ್ ತಿಮ್ಮಯ್ಯ ರಾಷ್ಟ್ರೀಯ ಸಾಹಸ ಅಕಾಡೆಮಿ ಆಯೋಜಿಸಿರುವ ಜಲಸಾಹಸ ಕ್ರೀಡೆ ಮೈಸೂರು ಪ್ರವಾಸಿಗರಿಗೆ ರೋಮಾಂಚನ ಅನುಭವ ನೀಡುತ್ತಿದೆ. ಕಳೆದ 3 ವರ್ಷಗಳಿಂದ ಭಾರೀ ಪ್ರಮಾಣದಲ್ಲಿ ಸಾಹಸಿಗರನ್ನ ತನ್ನತ್ತ ಸೆಳೆತಾ ಇದೆ. ಮೈಸೂರಿನ ಬೃಹತ್ ವರುಣ ಕೆರೆಯಲ್ಲಿ ಜಲಸಾಹಸ ಕ್ರೀಡೆಗಳನ್ನು ಆಯೋಜಿಸಲಾಗಿದೆ. ಸುಮಾರು 20ರಿಂದ 25 ನುರಿತ ಜಲಸಾಹಸಿಗರು ಈ ಅಕಾಡೆಮಿಯಲ್ಲಿದ್ದಾರೆ. ಇಲ್ಲಿಗೆ ಬರೋ ಜನರಿಗೆ ಜಲಸಾಹಸದ ಬಗ್ಗೆ ಸೂಕ್ತ ಮಾಹಿತಿಯನ್ನ ನೀಡಿ ಅವರನ್ನ ನೀರಿಗೆ ಕರೆದೊಯ್ದು ಅವರಿಗೆ ರೋಮಾಂಚನ ಅನುಭವವನ್ನ ನೀಡುತ್ತಾರೆ. ನಾವು 3 ವರ್ಷದಿಂದ ದಸರಾ ಪ್ರಯುಕ್ತವಾಗಿ ಇಲ್ಲಿ ವರುಣ ಕೆರೆಯಲ್ಲಿ ಜಲಸಾಹಸ ಕ್ರೀಡೆಗಳನ್ನು ಮಾಡ್ತಾ ಇದ್ದೀವಿ. ವರ್ಷದಿಂದ ವರ್ಷಕ್ಕೆ ಇಲ್ಲಿ ಜನರ ಪ್ರತಿಕ್ರಿಯೆ ತುಂಬ ಚೆನ್ನಾಗಿದೆ. ಈ ವರ್ಷ ಕಳೆದ ವರ್ಷಕ್ಕಿಂತ ಹೆಚ್ಚು ಆ್ಯಕ್ಟಿವಿಟೀಸ್ ಇದೆ. ಇದರಲ್ಲಿ ಸ್ಪೀಡ್ ಬೋಟ್ ಇದೆ, ಬನಾನಾ ರೈಡ್ ಇದೆ, ಮತ್ತು ಜೆಟ್ ಸ್ಕೀ ಇದೆ, ಹಾಗೂ ಕಯಾಕಿಂಗ್, ಪ್ಯಾಡ್ಲಿಂಗ್ಗೆ ಸಂಬಂಧಪಟ್ಟ ಹಾಗೆ ರಾಫ್ಟಿಂಗ್ ಇದೆಲ್ಲ ಇದೆ. ಜೆಟ್ ಸ್ಕೀಯಿಂಗ್, ಕಯಾಕಿಂಗ್, ಬನಾನಾ ರೈಡ್, ರಾಫ್ಟಿಂಗ್ ಹೀಗೆ ಸುಮಾರು 6 ವಿವಿಧ ಕ್ರೀಡೆಗಳು ಇಲ್ಲಿವೆ. ಒಂದೊಂದು ಕ್ರೀಡೆಯು ರೋಮಾಂಚಕ ಅನುಭವ ನೀಡುತ್ತೆ. ಜೆಟ್ ಸ್ಕೀಯಿಂಗ್ನಲ್ಲಂತೂ 100ರಿಂದ 120 ಕಿಲೋಮೀಟರ್ ವೇಗದಲ್ಲಿ ಚಾಲನೆ ಮಾಡಿ ಕೆರೆಯ ಮಧ್ಯದಲ್ಲಿ ಉಲ್ಟಾ ಹೊಡೆಯೋ ಅನುಭವ. ಅದನ್ನ ಹೇಳೋದಕ್ಕಿಂತ ಅನುಭವಿಸಿಯೇ ಆನಂದಿಸಬೇಕು. ಇನ್ನು ರಾಫ್ಟಿಂಗ್ನಲ್ಲಿ ದೋಣಿ ಹುಟ್ಟು ಹಾಕೋದು, ನೀರಿನಲ್ಲಿ ಮುಳುಗದವರನ್ನ ರಕ್ಷಿಸೋದು, ಈಜುವುದು ಮುಂತಾದವುಗಳನ್ನು ಹೇಳ್ಕೊಡ್ತಾರೆ. ಸ್ಪೀಡ್ ಮೋಟಾರ್ ಬೋಟ್ನಲ್ಲಿ ಕುಳಿತುಕೊಳ್ಳೋದೇ ರೋಮಾಂಚಕ ಅನುಭವ. ಸಾಹಸವನ್ನ ಇಷ್ಟಪಡೋ ಜನರಿಗಂತೂ ಹಬ್ಬದೂಟ. ತುಂಬ ಚೆನ್ನಾಗಿದೆ. ಏನೋ ಈಗ ಸ್ಟಾರ್ಟ್ ಮಾಡಿದ್ದೀವಿ, ಫುಲ್ ಪ್ಯಾಕೇಜ್ ತೊಗೊಂಡ್ಬಿಟ್ಟಿದ್ದೀವಿ. ಸೊ ರೇಟ್ಸ್ ಎಲ್ಲ ಮಿನಿಮಲ್ ಆಗಿದೆ, ಅದಕ್ಕೆ ಬಂದಿರೋದು. ಇನ್ನು ಅಕಾಡೆಮಿ ನಡೆಸ್ತಾ ಇರುವ ಈ ಸಾಹಸ ಕ್ರೀಡೆಯಲ್ಲಿ ಸಾಕಷ್ಟು ಎಚ್ಚರಿಕೆಗಳನ್ನು ತೆಗೆದುಕೊಳ್ಳಲಾಗಿದೆ. ಲೈಫ್ ಜಾಕೆಟ್ ಹಾಕೊಳ್ಳದೆ ಯಾರೂ ನೀರಿಗೆ ಇಳಿಯೋ ಹಾಗಿಲ್ಲ. ಕೇವಲ ಜಲಕ್ರೀಡೆ ಮಾತ್ರವಲ್ಲ, ವಾಯು ಸಾಹಸ ಕ್ರೀಡೆಗಳು, ಭೂಸಾಹಸ ಕ್ರೀಡೆಗಳು, ಜಿಪ್ ಲೈನ್, ರಿವರ್ ಕ್ರಾಸಿಂಗ್, ಕೃತಕ ಗೋಡೆ ಹತ್ತುವ ಸ್ಪರ್ಧೆ, ಸೈಕಲ್ ಪೋಲೋ, ಡರ್ಟ್ ಟ್ರ್ಯಾಕ್, ಮೋಟಾರ್ ಸೈಕಲ್ ರ್ಯಾಲಿ, ಟ್ರೆಜಲ್ ಹಂಟ್, ಕಲ್ಲುಗುಂಡು ಎತ್ತುವ ಪ್ರದರ್ಶನ ಮುಂತಾದವುಗಳನ್ನು ದಸರಾ ಮಹೋತ್ಸವದ ಪ್ರಯುಕ್ತ ಆಯೋಜಿಸಲಾಗಿದೆ. ಸೊ ದಸರಾ ನೋಡೋದಕ್ಕೆ ಬರೋ ಪ್ರವಾಸಿಗರು ಈ ಎಲ್ಲಾ ಕ್ರೀಡೆಗಳ ಬಗ್ಗೆ ಮಾಹಿತಿ ಪಡೆದು ಸದುಪಯೋಗ ಪಡಿಸಿಕೊಳ್ಬೇಕು ಎನ್ನುವುದು ಕ್ರೀಡಾ ಇಲಾಖೆಯ ಆಶಯವಾಗಿದೆ. ವಿಜಯ ವೈಭವದಲ್ಲಿ ಧಾರ್ಮಿಕ ಸ್ಥಳಗಳ ಪರಿಚಯ ಮಾಡಿಕೊಡ್ತೀವಿ. ಅದಕ್ಕೂ ಮೊದಲು ಒಂದು ಸಣ್ಣ ವಿರಾಮ.